ಮಳೆಯಾಗಿದೆ, ಒಳ್ಳೆ ಬೆಳೆ ಬೆಳಿಬೇಕು ಅಂತ ಹೇಳಿ ರೈತರು ಇದೀಗ ರಸಗೊಬ್ಬರಕ್ಕಾಗಿ ಮುಗಿಬೀಳ್ತಾ ಇದ್ದಾರೆ. ಯಾದಗಿರಿಯಲ್ಲಿ ರಸಗೊಬ್ಬರಕ್ಕಾಗಿ ಅನ್ನದಾತರು ಸಂಕಷ್ಟವನ್ನ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡಿಎಪಿ, ಯೂರಿಯಾ ರಸಗೊಬ್ಬರ ಸಿಗದೆ ಅನ್ನದಾತರು ಪರದಾಟವನ್ನ ಪಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ರಸಗೊಬ್ಬರ ಅಂಗಡಿ ಮುಂದೆ ಕ್ಯೂ ನಿಂತಿದ್ದಾರೆ ರೈತರು. ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ರಸಗೊಬ್ಬರ ಪಡೆಯೋದಕ್ಕೆ ಸಮಸ್ಯೆಗಳ ಸಾಗರವೇ ಹರಿದು ಬರ್ತಾ ಇದೆ. ಅಂಗಡಿಯ ಎದುರು ಗೊಬ್ಬರ ಗಲಾಟೆ ಆಗದಂತೆ ಪೊಲೀಸ್ ಬಿಗಿ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಡಿಎಪಿ, ಯೂರಿಯಾ ರಸಗೊಬ್ಬರಕ್ಕಾಗಿ ರೈತರು ಪರದಾಟವನ್ನ ಪಡ್ತಾ ಇದ್ದಾರೆ. ರಸಗೊಬ್ಬರದ ಕೊರತೆ ಇದೆ. ಈ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಕೂಡ ಒಂದ್ ಕಡೆ ಎಚ್ಚೆತ್ತುಕೊಳ್ತಾ ಇದ್ದಾರೆ. ಡಿಎಪಿ, ಯೂರಿಯಾ ಗೊಬ್ಬರದ ಬಗ್ಗೆ ಕೃಷಿ ಇಲಾಖೆಯಿಂದ ಜಾಗೃತಿ ಮೂಡಿಸುವಂತಹ ಕೆಲಸಗಳಾಗ್ತಾ ಇದೆ. ದ್ರವ ರೂಪದ ನ್ಯಾನೋ ಡಿಎಪಿ, ನ್ಯಾನೋ ಯೂರಿಯಾ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸಗಳಾಗ್ತಾ ಇದೆ. ನ್ಯಾನೋ ಗೊಬ್ಬರ ಬಳಕೆ ಮಾಡುವ ಬಗ್ಗೆ ರೈತರಿಗೆ ಜಾಗೃತಿ ಮೂಡಿಸಲಾಗ್ತಾ ಇದೆ. ಬಟ್ ಆದರೆ ರೈತರು ಬೇಡ ಅಂತ ಕೂಡ ಹೇಳ್ತಾ ಇದ್ದಾರೆ. ಬೆಳೆಗಳಿಗೆ ನ್ಯಾನೋ ಗೊಬ್ಬರವನ್ನು ಕೂಡ ಬಳಸಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಬಟ್ ಆದರೆ ನ್ಯಾನೋವನ್ನ ಬಳಕೆ ಮಾಡೋದಕ್ಕೆ ರೈತರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ನಮಗೆ ಬೇಡ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಡಿಎಪಿ, ಯೂರಿಯಾ ರಸಗೊಬ್ಬರ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ನೀವು ಇದೇ ತೋತ್ರಿ ಬೇರೆ ತೋಮಲ್ ಸರಿ ಯಾವ್ದು ಹಾಕಿರಿ ಗೊಬ್ಬರ? ಎಣ್ಣೆ ಕಲಿಸಿ ಹೊಡೆದ್ರಿ ಚಲೋ ಬಂದ ಬೆಳೆ ಚಂದ ಬಂದದ ಸರಿ. ಈಗ ನೀವು ಇದೇ ಗೊಬ್ಬರ ಇದೇ ಜ್ಞಾನ ಬಾಟಲ್ ಗೊಬ್ಬರ ಇದೇ ಜ್ಞಾನನೇ ಒಯ್ಲೈತಿರಿ? ಇದೇ ಒಯ್ಲೈತಿರಿ. ಈಗ ನಿಮ್ನಿಂದ ಎಷ್ಟು ಸಲ ಒಂದು 15 ದಿನ ಆದ್ರೂ ಒಂದು 10-20 ಮಂದಿ ಒಯ್ದಾರೆ. ಹಾಂ, ನೀವು ಹೇಳಿದ್ಮೇಲೆ 10-20 ಮಂದಿ ಒಯ್ದಾರ. ಈಗ ಇದು ಒಯ್ಲು ಕೂಡ ಯೂರಿಯಾ ಗೊಬ್ಬರದ ಒಂದು ಸ್ವಲ್ಪ ಕೊರತೆ ಇದ್ರೂ ಕೂಡ ಪರ್ಯಾಯವಾಗಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರದ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ನಾವು ಕೃಷಿ ಇಲಾಖೆಯಿಂದ ಎಲ್ಲ ಗ್ರಾಮಗಳಲ್ಲಿ ಹಮ್ಮಿಕೊಂಡಿದ್ವಿ ಮತ್ತು ಪ್ರಾತ್ಯಕ್ಷಿಕವನ್ನು ಮಾಡಿ ತೋರಿಸಿದ್ವಿ. ಅದೇ ರೀತಿಯಾಗಿ ನಮ್ಮ ಕಾನಹಳ್ಳಿರತಕ್ಕಂಥ ಇವರು ಚಂದ್ರಶೇಖರ್ ಅವರು ಕೂಡ ಆಲ್ರೆಡಿ ಒಂದೊಂದು ರಿಸಲ್ಟ್ ಬಂದಿದೆ. ಈಗ ಅವರು ಉತ್ತಮವಾದ ಬೆಳೆಯನ್ನು ಫಸಲು ಬಂದಿದೆ ಲಾಸ್ಟ್ ಇಯರ್. ಅದರ ಸಲುವಾಗಿ ಮತ್ತೆ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಅವರು ಪರ್ಚೇಸ್ ಮಾಡೋ ಸ್ವಂತ